ಶ್ರೀ ಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ದೇವಸಭೆಯ ಘನ ಅಧ್ಯಕ್ಷತೆಯನ್ನ ಅಲಂಕರಿಸಿ ಸುದೀರ್ಘವಾಗಿ ನಿಮ್ಮೆಲ್ಲರನ್ನು ಕುರಿತು ಉಪದೇಶಾಮೃತವನ್ನ ದಯಪಾಲಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯರು, ಗುರುಬಂಧುಗಳು ಹಾಗೂ ನಮ್ಮ ಮೇಲೆ ಅತ್ಯಂತ ಪ್ರೀತಿಯನ್ನ ಇಟ್ಟಿರ್ತಕ್ಕಂಥ ಪೂಜ್ಯರು. ಈಗ 2 ವರ್ಷ ಆತ್ ನನಗ ನೀ ಬಾ ಅವ್ರ ಮಠಗಳು ಭಾಳ ಅದ. ಅವ್ರನ್ನ ದೇವ್ರಕೊಂಡ ಅಜ್ಜನ ಮಠಗಳು ನೀ ಬಾ ಅಂತೇಳಿ ಭಾಳ ದಿವಸ 10 ಗಂಟೆ ಬಿದ್ದಾರ. ಇರ್ಲಾಡ್ರಪ್ಪರ ಎಲ್ಲಿ ಹೋದ್ರು ನಿಮ್ಮ ಅದಾವತ್ ಹೇಳಿ ನಾ ಮಠಗಳು ಎಲ್ಲಿ ಆದ್ರೂ ಇದು ನಿಂಬುದ ಅದ, ಅದು ನಿಂಬುದ ಅದ ಅಂತೇಳಿ ಅಂತ ಪೂಜ್ಯರು ಬಹಳ ಪ್ರೀತಿ ನಮ್ಮ ಮ್ಯಾಗ. ಅಂಥವರು ನಮ್ಮೆಲ್ಲ ಸದ್ಭಕ್ತರ ಕರೆಗೆ ಹೋಗೊಟ್ಟು ಬಂದು ಸುದೀರ್ಘವಾಗಿ ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಇನ್ನು ಅಲ್ಲಿ ಕೂತಾರಲ್ಲ ಆಚೆ ಕಡೆ ನಮ್ಮ ಹನಮಳ್ಳಿ ಅಜ್ಜ ಅವರು 12 ಮಠ ಅದಾವ್ರ ಏನ್ರಿ. ಅವರು 12 ಮಠ. ಅವ್ರು ನನಗೊಂದು ಮಾತು ಅಂತಿರ್ತಾರ, ನೀ ಭಾಳ ಹುಚ್ಚದಿ ಅಂತಾರ ನನಗೆ. ಯಾಕ್ರಿ ಅಂತನ, ಹಂಗಲ್ಲೋ ಮಾರಾಯನ, ನಿನಗೆ ಮಠ ಅಂತ ಯಾಕೆ ಬಡಬಡಿಸ್ತೀನಿ ಅನ್ನೂ ಅದಾವ. ನೀ ಎಲ್ಲೇ ನನ್ನ ಮರಿಯಾಗಿ ಬರ್ತಾನೆ ತಿಳ್ಕೊಂಡಿರ್ಬೇಕು. ಇವತ್ತನ ನಿನಗ ನೀ ಬೇಕಾದ್ರೆ ನನ್ನ ಮ್ಯಾಗ ಸಂಶಯ ಇತ್ತಾರ ನಿನಗೆ ನಾ ವಿಲ್ಲು ಬರೆದು ಕೊಡ್ತಾನೆ ಬಾ ಅಂದ್ರೆ ಅಷ್ಟ. ಅದನ್ನ ಹೇಳೋ ತಾತ್ಪರ್ಯ ನಮ್ಮ ಮ್ಯಾಗ ಹನುಮಳ ಅಜ್ಜ ಅವರು ಕೂಡ ನನ್ನ ಮ್ಯಾಗ ವಿಶೇಷವಾಗಿ ಅವ್ರ ಪ್ರೀತಿ ಎಷ್ಟೈತಿ ಅಂದ್ರೆ ಅದನ್ನ ಹೇಳಾಕ ಶಬ್ದಗಳಿಲ್ಲ. ಅಂತ ಪೂಜ್ಯರು ಕೂಡ ನಮ್ಮ ಮ್ಯಾಗ ಅಪಾರವಾದ, ಯಾಕಿಷ್ಟು ಪೂಜ್ಯರ ನನ್ನ ಮ್ಯಾಗ ಪ್ರೇಮದಾರಿ ಅತ್ತಾರ. ನಾವು ಯಾರು ಶಿಷ್ಯರು ಅತ್ತಾರ, ಇಂಚಲಪ್ಪ ಅವ್ರ ಶಿಷ್ಯರು ಎಲ್ಲರೂ. ನಮ್ಮ ಅಲ್ಲಿ ಚಿಕಡೆ ಬಸಯ್ಯಜ್ಜಾರ ಅದಾರಲ್ಲ, ಅಲ್ಲಿಂದ ಹಿಡಿದ ಇಲ್ಲಿ ತಕ ನಾವೆಲ್ಲ ಒಂದ ಗುರುಗಳು ಶಿಷ್ಯರು. ಹಂಗ ಯಾಕ್ರಿ ಅತ್ತಾರ, ನೀವು ಹೆಂಗ ನಿಮ್ಮ ಅಂತಮ್ರ ಮ್ಯಾಗ ಪ್ರೇಮ ಇರ್ತಿರ್ಲ, ಹೌದಲ್ರಿ. ಒಬ್ಬ ತಮ್ಮ ಹೊರಗೆ ಹಾಕಿದ ಅತ್ತಾರ, ಇನ್ನೊಂದೇ ಬರವ ನೀನ ಅವನೇನೇ ಮಾಡ್ತೀನಿ ನನ್ನ ಅಂತೆ ಗಿರಕಿ ಅಂತಾರಿಲ್ರಿ. ಹಂಗೇನ್ರಿ ಅತ್ತಾರ ಅಪಾರವಾದ ಪ್ರೀತಿಯನ್ನು ಎಲ್ಲ ಪೂಜ್ಯರು ಇಲ್ಲೆಲ್ಲ ಕೂತವ್ರೆಲ್ಲ ನಮ್ಮ ಇಂಚಲದ ಅಪ್ಪಂಗಳ ಬಳ್ಳಿ. ಇದು ಹುಬ್ಬಳ್ಳಿ, ಇದು ಹೂಬಳ್ಳಿ ಸಿದ್ಧಾರೂಢರ ಹೂವಿನ ಬಳ್ಳಿ ಅಂದಂಗ ನಮ್ಮ ಮೂಲ ಬೇರೆ ಯಾವುದು ಅತ್ತಾರ ಸಿದ್ಧಾರೂಢಪ್ಪ. ಅದರ ಮೇನ ಟೊಂಗಿ ಯಾವುದು ಅತ್ತಾರ ಇಂಚಲದ ಅಪ್ಪ. ಆ ಟೊಂಗಿಯಲ್ಲಿ ನಾವೆಲ್ಲ ಒಂದು ಗಿಳಿಗಳಾಗಿ ಕುಳಿತುಕೊಂಡಂತ ಎಲ್ಲ ನಮ್ಮ ಸಾಧು ಬಳಗ, ಅಂತ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಹನುಮನಹಳ್ಳಿ ಅಪ್ಪ ಅವರು ಕೂಡ ಈ ಭಕ್ತರ ಕರೆಗೆ, ನಮ್ಮ ದೇವಾನಂದ ಗುರುಗಳ ಕರೆಗೆ ಹೋಗೊಟ್ಟು ಬಂದ. ಅವರು ಕೂಡ ಆಶೀರ್ವಚನ ನೋಡಿದ ಅಂಥ ಪೂಜ್ಯರಿಗೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ, ನಮ್ಮ ನಿಂಗಯ್ಯಪ್ಪ ಅಂತರು ಇಲ್ಲೇ ಪಕ್ಕದಾಗ ಇದ್ರು ಕೂಡ ಯಾವಾಗ ನಾವು ಕರಿತೀವಿ, ನಮ್ಮ ದೇವಾನ ಗುರುಗಳು ಕರೀಲಿ, ನಾ ಕರೀಲಿ ಒಲ್ಲೆ ಅನ್ನಂಗಿಲ್ಲ. ಅವರು ಕೂಡ ನಮ್ಮ ಮ್ಯಾಗ ಅಪಾರವಾದ ಪ್ರೇಮ. ಆ ಪೂಜ್ಯರು ಕೂಡ ಬಂದ ಆಶೀರ್ವಚನ ನೀಡಿದ್ದಾರೆ. ಅವರಿಗೂ ಕೂಡ ಕೋಟಿ ಕೋಟಿ ನಮನಗಳು. ನಮ್ಮ ಬಸಯ್ಯಪ್ಪ ಅವ್ನು ಜಮಖಂಡಿ ಕಡೆಯಿಂದ ಬಂದ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ. ಅವರು ಕೂಡ ನೋಡ್ರಿ ಇಲ್ಲಿ ಬಂದ ನಿಮ್ಮ ಊರಾಗ 3 ವರ್ಷ ದೇವಿಪುರ ಅಂತ ಹೇಳಿದ್ರು. ನಮ್ಮ ಮಠದಾಗ ಕೂಡ ಎಂದಿ ಮಠದ ಉದ್ಘಾಟನೆ ಆಗೈತಿ. ಅವತ್ತಿನ ಹಿಡಿದು ಇವತ್ತಿನ ಪರ್ಯಂತರು ಕೂಡ ಅವರು ಕೂಡ ಬಂದ ಹೋಗೊಟ್ಟು ಬಂದ ಇಲ್ಲಿ ಆಶೀರ್ವಚನವನ್ನ ನೀಡಿದಾರ. ಆ ಪೂಜ್ಯರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಸಮರ್ಪಿಸಿ, ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳು, ಅವರು ನಮ್ಮವರೇ, ಸದಾ ನಮ್ಮ ಜೊತೆನ ನಮ್ಮ ಜೊತೆನೇ ಇರ್ತಕ್ಕಂಥ ಪೂಜ್ಯರು ಕೂಡ ಸದಾ ಅವ್ರ ಕಾರ್ಯಕ್ರಮ ಇರ್ಲಿ ಬಿಡ್ಲಿ ನಾ ಊರಾಗಿದ್ನ್ಯಾರ ಬರ್ತಿರ್ತಾರೆ ನನ್ನಂತೆ. ಅಂತ ಪೂಜ್ಯರು ಕೂಡ ಬಂದ ಉಪದೇಶ ಅಮೃತವನ್ನ ದಯಪಾಲಿಸಿದಾರ. ಅವ್ರಿಗೂ ಕೂಡ ಕೋಟಿ ನಮನಗಳನ್ನ ಸಮರ್ಪಿಸಿ, ಎಲ್ಲ ನಮ್ಮ ಸಂಗೀತ ಬಳಗೂ ಕೂಡ ಬಂದ ತಮ್ಮ ಸಂಗೀತ ಸೇವೆಯನ್ನ ಸಲ್ಲಿಸಿದಾರ. ಅವ್ರಿಗೂ ಕೂಡ ಕೋಟಿ ನಮನಗಳನ್ನ ಸಮರ್ಪಿಸಿ, ಇಷ್ಟೊಂದು ಬಿಸಿಲಾದ್ರೂ ಕೂಡ ಎಲ್ಲ ನಮ್ಮ ತಾಯಂದಿರು ಬೆಳಗ್ಗೆ ಇವತ್ತಿನ ಇನ್ನೊಂದು ನಮ್ಮ ದೊಡ್ಡ ಪುಣ್ಯ ಏನ್ರಿ ಅಂತಂದ್ರ, ಈಗ ಹೇಳಲ ಎಲ್ಲ ಪೂಜ್ಯರು ಸಿದ್ಧಾರೂಢರ ಅವತಾರ ಶ್ರೀ ಶಿವಾನಂದ ಭಾರತೀಯ ಗುರುವರ ಏನ್ರಿ. ಸಿದ್ಧಾರೂಢರ ಅವತಾರ ಶ್ರೀ ಶಿವಾನಂದ ಭಾರತೀಯ ಗುರುವರ
ಈಗ ನಾವು ನೀವೆಲ್ಲ ಸಿದ್ಧಾರೂಢರನ್ನ ನೋಡಿಲ್ಲ, ಗುರುನಾಥರೂಢರನ್ನ ನೋಡಿದವ್ರು ಕೆಲವು ಜನ ಇದ್ರು ಇಲ್ಲಿ ತಕ. ಆದ್ರೆ ಮಡಿವಾಳ ಅಜ್ಜನೂ ನೋಡಿಲ್ಲ, ಸಿದ್ಧಾರೂಢಪ್ಪನೂ ನೋಡಿಲ್ಲ, ಗುರುನಾಥರೂಢರು ನೋಡಿಲ್ಲ. ಈಗ ಸಿದ್ಧಾರೂಢರ ಅವತಾರ ಯಾರಾದ್ರೂ ಇದ್ರು ಅತ್ತಾರೆ ಜಗದ್ಗುರು ಶಿವಾನಂದ ಭಾರತಿ ಅಪೋರ್ ಪುಣ್ಯ ಅಂತಾರೆ. ಅಂಥವ್ರು ಇವತ್ತಿನ ದಿನ ನಾ ಹೇಳಿದೆ ನಮ್ಮ ಬಸಾನಗ ಬೆಳಗ್ಗೆ ಎದ್ದ ಫೋನ್ ಹಚ್ಚಿದ, ಇಲ್ಲಪ್ಪ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಐತಿ ಅಂತಂದಾಗ, ಇಲ್ಲ ನಮ್ಮ ದಿವಾನ ಅಮ್ಮ ಒಂದು ಪ್ರತಿಜ್ಞೆ ಮಾಡ್ಯಾಳಪ್ಪ. ಏನು ಅಂತಾರ, ಆಕಿ ಉಸಿರಿರು ಪರಿ ಅಂತಾರ, ನಾ ಇಂಚಲದ ಅಪ್ಪನ ನನ್ನ ಆವಿಷಿರು ಪರಿ ಅಂತಾರ, ನನ್ನ ಉಸಿರಿರು ಪರಿ ಅಂತಾರ, ನಾ ತುಲಾಭಾರ ಮಾಡಿಸ್ತೇನ್ರಪ್ಪಾರ ಅಂತೇಳಿ ಹೇಳಿದಾಳಪ್ಪ. ಏನೂ ಬೇಡ, ಅಮ್ಮನ ಆಸೆ ನೆರವೇರಿಸ್ಬೇಕಾಗ್ಯದ, ನೀ ಅಪ್ಪನ ಕರ್ಕೊಂಡು ಬರಲೇಬೇಕು. ಬಂದ ಏನು ಮಾಡೋದು ಬೇಡ, ಬಂದು ಅಪ್ಪವ್ರನ್ನ ತೊಟಲ್ದಾಗ ಕುಂಡಸು, ನೀ ಆ ತುಲಾಭಾರ ಮಾಡ್ತಾರ, ನೀ ಕರ್ಕೊಂಡು ಹೋಗು ಅಂತೇಳಿ ನಮ್ಮ ಡ್ರೈವರ್ ಬಸಾನಿಗೆ ಇದಾಗ ಅವನು ಕೂಡ ಅಪ್ಪ ಅವ್ರನ್ನ ಯಾಕೆ ಹೇಳ್ತಾರ, ಅಪ್ಪ ಅವ್ರಿಗೆ ಮಗು ಇದ್ದಂಗ ಯಾರ ಅವರು ಯಾವ ಊರಿಗೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ಇಲ್ಲೆಲ್ಲ ಗೊತ್ತೈತಿ ನೋಡಿ, ಚಿದಾನಂದ ಅಪ್ಪ ಅವ್ರ ಇವ್ರ ಅಂತಿರ್ತಾರ, ಅಪ್ಪರ ಇಂಥ ಊರಿಗೆ ಹೋಗುನು ಬರ್ರಿ ಅಂತ ಹೇಳ್ತಿರ್ತಾರ. ಹಂಗೇನು ಅದಕ್ಕೆ ಇದಾರ, ಬಾಲಕನಂತೆ, ಉನ್ಮತನಂತೆ, ಪಿಸಾಚಿ ಅಂತೆ ಜ್ಞಾನಿಗಳ ಅವಸ್ಥೆ ಅವ್ರಿಗೆ ಹೆಂಗ ಅವಸ್ಥೆ ಬಂದೈತ್ರಿ ನಮ್ಮ ಅಪ್ಪ ಅವ್ರಿಗೆ ಅಂತಂದ್ರ, ಗುರುನಾಥರೂಢರ ಸೇವಾ ಮಾಡಿದವ್ರ ಅವರು. ಗುರುನಾಥರೂಢರ ಸೇವಾ ಮಾಡಿ 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 ಅವ್ರಿಗೆ ಗುರುನಾಥರೂಢ್ರಿ ಅವ್ರಾಗ್ಯಾರ. ಏನ್ರಿ ಗುರುನಾಥರೂಢ್ರಿ ಅವ್ರ ಅಂದ್ರ ಎಲ್ಲರ ಯಾವ ಊರಿಗೆ ಹೋಗ್ಬೇಕಾರ ನಾವು ಅವ್ರ ಅಂತ್ಯಕ್ಕಿದ್ದವ್ರ ಕರ್ಕೊಂಡು ಹೋಗ್ಬೇಕು ಅಂತ ಅಪ್ಪ ಅವ್ರ ತಮ್ಮೆಲ್ಲರ ಮ್ಯಾಗ ಅಪಾರವಾದ ಈ ನೀಗನಾಳ ಗ್ರಾಮದ ಮ್ಯಾಲ ಅಪಾರವಾದ ಅವರ ಆಶೀರ್ವಾದ ಈ ಐತಿ. ಅಂತ ಪೂಜ್ಯರು ಅಪ್ಪ ಅವರು ಬಂದ ಬೆಳಗ್ಗೆ ಎದ್ದ ಅವ್ರ ಪಾದ ಪೂಜೆ ಹಾಗೂ ತುಲಾಭಾರ ನಮ್ಮಮ್ಮ ಆಕೆ ನನ್ನ ಆವಿಷ್ಯ ಪರ್ಯಂತ ಇರತಕ್ಕಪ್ಪ ನಾ ಮಾಡಕಿನ ಅಂತಾಳ. ಆಕೆ ಇಲ್ಲಿ ಅಪ್ಪಂದು ಮಾಡ್ತಾಳು, ಮತ್ತೆ ಹುಬ್ಬಳ್ಳಿಯಾಗ ಹೋಗಿ ಸಿದ್ದಾಡಪ್ಪಂದು ಮಾಡ್ತಾಳ, ವರ್ಷದಾಗಿ 2 ತುಲಾಭಾರ ಮಾಡ್ತಾಳ. ನಾ ಕೇಳ್ತಾನೆ, ಈ ರೊಕ್ಕ ಎಲ್ಲಿ ತರ್ತೀವ ನೀನು, ಸರ್ ತುಡುಗ್ ಮಾಡ್ತೀಯ ಅನ್ನೋದು ಕೇಳಿ ನಾವೊಮ್ಮೆ. ಇಲ್ಲಪ್ಪ, ಅದು ಹೆಂಗ್ ಬರ್ತಾವೋ, ಹೆಂಗ್ ಸಿದ್ದಾಡಪ್ಪ ಕೂಡಿಸ್ತಾನೋ ಒಟ್ ನಾನು ಹುಷಾರಿರೋ ಪರಿ ಅಂತಾರೆ. ಸಿದ್ದಾಡಪ್ಪಗೂ ಕೊಡಕನ, ಇಂಚಲಪ್ಪಗೂ ಕೊಡಕಿನ ಅಂತಿರ್ತಾಳ. ಹಂಗ ಆಕೆಯ ಪ್ರೇಮಕ್ಕ ಅಪ್ಪವ್ರು ಬಂದ ಆ ತುಲಾಭಾರವನ್ನ ಅಪ್ಪ ಅವ್ರಿಗೆ ಮಾಡಿದ್ರು. ಅವರು ಕೂಡ ಅಪ್ಪ ಅವ್ರು ಬಂದ ಎಲ್ಲರಿಗೂ ಆಶೀರ್ವಾದವನ್ನ ಮಾಡಿ ಹೋಗಿದಾರ. ಎಲ್ಲ ಪೂಜ್ಯರು ಅವರು ಇವರು, ನಿನ್ನ ಪೂರ್ಣಾನಂದ ಅಪ್ಪವರಾಗಲಿ, ಚಿಕ್ಕಮುನ್ನಳ್ಳಿ ಅಪ್ಪಗಳಾಗಲಿ, ಎಲ್ಲ ಪೂಜ್ಯರು ನಿಮ್ಮ ಮ್ಯಾಗ ಇಟ್ಟಿರ್ತಕ್ಕಂಥ ಪ್ರೇಮ ಎಲ್ಲರೂ ಬಂದ ಹೃದಯ ತುಂಬೆ ಆಶೀರ್ವಾದವನ್ನ ಮಾಡಿ ಹೋಗಿದಾರ. ಈಗ ಸಮಯನೂ ಭಾಳ ಆಗ್ಯದ. ನಾ ಬ್ಯಾಡ್ರಿ ಅಂದ್ರೆ ಇವ್ರು ಕೇಳಂಗಿಲ್ವಂದ, ನೀ ಹೇಳಬೇಕಂತಿರ್ತಾರ. ಇರ್ಲಿ, ಅವ್ರ ಮ್ಯಾಗ ನನ್ನ ಮ್ಯಾಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೋಸ್ಕರ ಹೇಳ್ತಾರ. ಮತ್ತು ಗುರುಗಳ ಮಾತನ್ನು ಕೂಡ ಮೀರಾಕ ಬರಂಗಿಲ್ಲ. ಇವರೆಲ್ಲರೂ ನನಗಿಂತ ಹಿರಿಯವ್ರ, ಹನುಮನಳ್ಳಿ ಅಪ್ಪವರಾಗಲಿ, ದೇವ್ರಕೊಂಡ ಅಪ್ಪವರಾಗಲಿ, ಇವರಾಗಲಿ ಅವರೆಲ್ಲ ನನ್ನ ಗುರು ಸ್ವರೂಪದಾಗ ಇದ್ದಾರ. ಅವರ ಆಜ್ಞೆನ ಪಾಲನೆ ಮಾಡಬೇಕಾಗ್ತದ. ಅಂತ ಪೂಜ್ಯರು ಈ ಗ್ರಾಮಕ್ಕೆ, ಈ ನೇನಾಳ ಗ್ರಾಮಕ್ಕೆ, ಈ ಶ್ರೀಮಠಕ್ಕೆ ಬಂದ ಆಶೀರ್ವಾದವನ್ನು ಮಾಡ್ರು. ಆ ಎಲ್ಲ ಪೂಜ್ಯರ ಆಶೀರ್ವಾದ ಈ ಗ್ರಾಮದ ಮ್ಯಾಲ ಸದಾ ಇರಲಿ ಅಂತೇಳಿ ಆ ಎಲ್ಲ ಪೂಜ್ಯರಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಈಗ ಬಿಸಿಲಿನ ತಾಪ ಮ್ಯಾಗ, ಒಳಗ ಬಟ್ಟೆಯ ಹಸಿವಿನ ತಾಪ, ಅದಕ್ಕೆ 2 ತಾಪಗಳ ಮೇಲೆ ಸಹನ ಮಾಡ್ಕೊಂಡು ನೀವು ಕೂತಲ್ಲಿ ನಿಮಗೂ ಒಂದು ದೊಡ್ಡ ನಮಸ್ಕಾರ. ಇನ್ನು ಪೂಜ್ಯರ ಆಶೀರ್ವಚನ ಮಾಡ್ತಾರ. ಆಶೀರ್ವಚನವನ್ನು ಕೇಳಿ ಮಂಗಲ ಆಗ್ತದ. ಮಂಗಲ ಆದ ನಂತರ ಎಲ್ಲರೂ ಮಹಾಪ್ರಸಾದವನ್ನ ತೆಗೆದುಕೊಂಡು ಹೋಗ್ರಿ. ನಮ್ಮ ಪರಂಪರೆಯಲ್ಲಿ ಏನದ ಅಂತಾರ, ಕೌದಿ ಪೂಜೆ. ನಾ ಗುರುಗಳಿಗೆ ಹೇಳಿನಿ, ಸರಿಗೆ ಹೇಳಿನಿ, ನೀವು ಮಾತಾಡ್ರಪ್ಪ ಅಂದ್ರೆ ಮೊದಲೇ ಹೇಳಿದ್ರ ಅವರು, ನೀವು 1-2 ಮಾತು ಮಾತಾಡ್ತಿ. ಇಲ್ಲ, ನಾಳೆ ಕೌದಿ ಪೂಜೆ ಆಗ ಯಾರೂ ಇರಂಗಿಲ್ಲ, ನಾವು ಇರತ್ತಿಲ್ಲ, ನಿಮಗೆ ಬಿಡ್ಲಾರ್ದ ಗಂಟು ಅಂತಾರಲ್ಲ, ಅದಕ್ಕೇನು ನಾಳೆ ಕೌದಿ ಪೂಜೆ ಇರ್ತದ. ಅದಕ್ಕೆ ನಾಳೆ ಒಂದಿನ ಕಾರ್ಯಕ್ರಮ ಇರ್ತದ, ನಾಳೆ ಪ್ರಸಾದ ವ್ಯವಸ್ಥೆ ಇರ್ತದ. ಅದಕ್ಕೆ ನಾಳೆ ನಾ ಮಾತಾಡ್ತೀನಿ ತಗೋರಿ ಅತ್ ನಾ ಅನ್ನಿ. ಇಲ್ಲ, ಪೂಜ್ಯರ ನೀನು 2 ಮಾತು ಮಾತಾಡಂದ್ರು. ಅದಕ್ಕೆ ಪೂಜ್ಯರ ಅಪ್ಪನೆಯ ಮೇರೆಗೆ ನಾ 2 ಮಾತುಗಳನ್ನ ಮಾತನಾಡಿದ್ದೇನೆ. ನಾಳೆ ಕೂಡ ಎಲ್ಲ ತಾಯಂದಿರಿಗೆ, ಎಲ್ಲ ಭಕ್ತರಿಗೆ ತಿಳಿಸೋದ, ನಾಳೆ ಕೌದಿ ಪೂಜೆ ಇರ್ತದ. ತಾವೆಲ್ಲರೂ ಸಾಯಂಕಾಲ ಮುಂಜಾನೆ ಬಂದಿರಿ.